ಅವನೆಲ್ಲ ಜಗದೀಶ್ FIR ಹಾಕಿರೋದ್ನ ಅವನು ವಿಡಿಯೋ ಮಾಡಿ ಹಾಕಿದ್ದ. ಹೌದೌದು, ಗಾಡಿ ನಂಬರ್ ನಂದೇ ಬ್ರದರ್, ಅದು KA037459 ಗಾಡಿ ನಂಬರ್ ನಂದೇ ಅದು. ಓಕೆ. ಈಗ ಅದಕ್ಕೆ ಏನ್ ಫೋನ್ ಮಾಡ್ಕೊಂಡ್ರಿ? ಮಾಡಿದ್ರು, ಅದೇ ಹೇಳಿಲ್ಲ ಪೊಲೀಸರು ಮಾಡಿದ್ರು. 11 ಗಂಟೆ ಬರ್ಬೇಕು ಅಂದ್ರೆ 11 ಗಂಟೆ ಸ್ಟೇಷನ್ ಹತ್ರ ಬರ್ತೀನಿ ಸರ್ ಅಂತ ಹೇಳಿದ್ದೀನಿ ನಾನು. ಯಾವ ಸ್ಟೇಷನ್? ಅದು ಯಲಹಂಕ ಸೈಬರ್ ಕ್ರೈಮ್ ಅಂತ ಹೇಳ. ಸರಿ ಆಯ್ತು. ಒಬ್ರೇ ಹೋಗ್ತಾ ಇದೀರಾ ಇಲ್ಲ ಯಾರಾದ್ರೂ ಜೊತೆಲಿ ಬರ್ತಾರ? ಅದೇನ ಎಲ್ಲರೂ ಬರ್ತೀನಿ ಅಂತ ಅವ್ರೆ, ಅದೇನ್ ಮಾಡ್ತಾರೆ ಗೊತ್ತಿಲ್ಲ ಅಣ್ಣ. ಒಟ್ಟ ನಾನು ಯಾರು ಎಲ್ಲರೂ ಬರ್ತೀನಿ ಅಂತ ಹೇಳಿರೋದು? ಈಗ ಇವರು ಚೇತನ ಇದಾರಲ್ಲ ಅವ್ರು ಬರ್ತೀನಿ ಅಂದ್ರು. ಆಮೇಲೆ ಹೇಳಿ ಅಣ್ಣ. ತೊಂದ್ರೆ ಇಲ್ಲ. ಈಗ ಏನ್ ಗೊತ್ತಾ ಬ್ರದರ್, ಇಲ್ಲಿ ನಮ್ಮ ಡ್ರೈವರ್ ಅಸೋಸಿಯೇಷನ್ಗಳು ಸುಮಾರು ಇದಾವೆ. ಬ್ರದರ್, ಈಗ ಡ್ರೈವರ್ಗಳು ಕಷ್ಟದಲ್ಲಿದ್ದಾಗ ಒಬ್ರಲ್ಲ ಒಬ್ರು ಅಸೋಸಿಯೇಷನ್ ಮುಟ್ಕೊಳ್ಳೋದು ಒಳ್ಳೇದೇ. ಖಂಡಿತ. ನಾನು ಮೊನ್ನೆ ಜಗದೀಶ್ 3 ಜನ ಆಟೋ ಡ್ರೈವರ್ಗಳ ಮೇಲೆ FIR ಮಾಡ್ಸಿದೀನಿ ಅಂತ ಅವ್ರು ಲೈವ್ ಅಲ್ಲಿ ಮಾತಾಡಿದ್ದ. ಹೌದೌದು ಬ್ರದರ್. ಅವಾಗ ನಾನೇ ಅವ್ನು ಹೇಳಿದ್ದೆ, ನೋಡೋ 3 ಜನ ಅಲ್ಲ 500 ಜನದ ಮೇಲೆ FIR ಮಾಡ್ತೀನಿ, ಅದ್ರ ಖರ್ಚು ಮತ್ತೆ ಕೋರ್ಟ್ ಕೇಸು ಅದೆಲ್ಲ ನಾನೇ ಹ್ಯಾಂಡಲ್ ಮಾಡ್ತೀನಿ ಅಂತ ಹೇಳಿದ್ದೆ. ಅದಾದ್ಮೇಲೆ ಏನ್ ಮಾಡಿದಾನೆ, ನೆಗೆನ್ ಅವ್ನ ಅವತ್ FIR ಮಾಡಿಲ್ಲ ಅವ್ನು, ಅದ್ರ ನೆಕ್ಸ್ಟ್ ಡೇಗೆ ಇವನೇ ಹೋಗಿದ್ದಾನೆ. ಅವನು ಅವಾಗ ಮಾತಾಡ್ಬೇಕಾದ್ರೆ ಅವ್ನ ಏನಂತ ಹೇಳಿದ್ರು, ನಮ್ ಟೀಮ್ ಅವ್ರು ಹೋಗಿ ಮಾಡಿದಾರೆ ಅಂತ ಬೊಗಳ್ದ. ಹೌದೌದು. ಅದಾದ್ಮೇಲೆ ಯಾವ ಟೀಮು ಇಲ್ಲ, ಯಾವ ಮಣ್ಣಂಗಟ್ಟೆನೂ ಇಲ್ಲ. ಹೌದೌದು. ಆಮೇಲೆ ಇವನೇ ನೆಕ್ಸ್ಟ್ ಡೇ ಹೋಗ್ಬಿಟ್ಟು ಏನ್ ಮಾಡಿದಾನೆ, ನಿಮ್ಮೇಲ್ ಮಾಡಿದಾನೆ. ಈಗ ನಿಮ್ಮೇಲ್ ಮಾಡಿದ್ಮೇಲೆ ಏನಾಗಿದೆ, ಈಗ ಬ್ರದರ್ ಏನ್ ಗೊತ್ತಾ, ಅದಕ್ಕೆಲ್ಲ ಎದುರ್ಕೊಳಕ್ ಹೋಗ್ಬೇಡಿ. ಇಲ್ಲ ಬ್ರದರ್. ಯಾಕೆ ಅಂದ್ರೆ ಯಾವ್ದೇ ಪೊಲೀಸ್ ಸ್ಟೇಷನ್ ಅಲ್ಲಿ ಯಾವ್ದೇ ಒಬ್ಬ ವ್ಯಕ್ತಿ ಒಬ್ಬನ ಮೇಲೆ ದೂರನ್ನ ಕೊಡ್ತಾನೆ ಅಂದಾಗ ಪೊಲೀಸ್ನವರು ಕಂಪ್ಲೇಂಟ್ ತಗೊಳ್ಳೋದು ಸಹಜ, ಸರಿನಾ? ಹಲೋ, ಪೊಲೀಸ್ನವರು ಕಂಪ್ಲೇಂಟ್ ತಗೊಳ್ಳೋ ಸಹಜ. ಹಂಗಂತ ಕಂಪ್ಲೇಂಟ್ ತಗೊಂಡಿದ ತಕ್ಷಣ ನಿಮ್ ಮೇಲೆ ಏನೋ ಆಕ್ಷನ್ ತಗೊಂಡ್ಬಿಡ್ಬೇಕು, ನಿಮ್ ಮೇಲೆ ಏನೋ ಮಾಡ್ಬಿಡ್ಬೇಕು ಅನ್ನೋದು ಪೊಲೀಸವ್ರ ಇಂಟೆನ್ಷನ್ ಇರಲ್ಲ. ಒಂದು ನೀವು ಭಯ ಪಡ್ಬೇಕಾಗಿರೋದು ಇಷ್ಟೇ, ಒಂದು ಕಳ್ತನ ಮಾಡಿದ್ರೆ, ಕೊಲೆ ಮಾಡಿದ್ರೆ, ಏನಾದ್ರು ಹೆಣ್ಮಕ್ಳನ್ನ ತೇಜೋವಧೆ ಮಾಡಿದ್ರೆ, ಅತ್ಯಾಚಾರ ಈ ತರದಕ್ಕೆ ಎದುರ್ಕೊಬೇಕು. ಸೋಷಿಯಲ್ ಮೀಡಿಯಾದಲ್ಲಿ ನೀವು ಜಗದೀಶನ್ ಬಗ್ಗೆ ಮಾತಾಡ್ಬೇಕು ಅಂದ್ರೆ ಅವನು ಮಾತಾಡಿದ್ರೆ ಸಾಧ್ಯ, ನೀವು ಮಾತಾಡಕ್ ಸಾಧ್ಯ. ಖಂಡಿತ ಅದನ್ನ ಏನ್ ಮಾಡಿ ನೀವು ಹೇಳಿಕೆಯಲ್ಲಿ ಬರ್ಕೊಡಿ, ಸರ್ ಈ ತರ ಅವನು ನಮ್ಮ ಆಟೋ ಚಾಲಕರ ವರ್ಗನ ನಿಂದನೆ ಮಾಡ್ತಿದ್ದ. ಹೌದು. ಈಗ ಹೌದು ಸರ್, ನಮ್ಮಲ್ಲಿ ಪರ್ಮಿಟ್ಗಳಿಲ್ಲ, ಆಟೋ ಡ್ರೈವರ್ಗಳು ಮನ್ಸಿಗೆ ಬಂದಂಗೆ ಕೇಳ್ತಾರೆ, ಆಯ್ತು ನಾವು ಒಪ್ಕೊಂತೀವಿ, ಇಲ್ಲ ಅಂತ ಹೇಳಲ್ಲ. ಯಾರ್ಯಾರು ಮಾಡ್ತಿದ್ದಾರೆ ಅಂತವ್ರನ್ನ ನೋಟ್ ಡೌನ್ ಮಾಡಿ ಅಂತ ವ್ಯಕ್ತಿಗಳ ಮೇಲೆ ಈತ ಲೀಗಲ್ ಆಗಿ ಕ್ರಮ ತಗೊಳ್ಳೋ ಕೆಲಸ ಮಾಡ್ಬೋದಾಗಿತ್ತು. ಹೌದು. ಆದ್ರೆ ಇವ್ನ ಆ ಕೆಲಸ ಏನು ಮಾಡ್ದೇನೆ ಬಾಯಿಗೆ ಬಂದಂಗೆಲ್ಲ ಆಟೋ ಡ್ರೈವರ್ನ ಬೈಕೊಂಡ್ ಕೂತಿದ್ರೆ ನಾವೇನ್ ಇವ್ನ ಅಪ್ಪನ ಆಸ್ತಿಲ್ ಬದುಕ್ತಿದೀವ ಇಲ್ಲ ಇವ್ನ ಆಸ್ತಿಲ್ ಬದುಕ್ತಿದೀವ? ಸರ್ ನಾವು ಸ್ವಾಭಿಮಾನಿಗಳು, 10 ರೂಪಾಯಿ ದುಡಿತೀವೋ 20 ರೂಪಾಯಿ ದುಡಿತೀವೋ, ನಾವ್ ಯಾರ ಹತ್ರ ಜನದ ಹತ್ರ ಕೇಳ್ತೀವೋ ಆ ಜನ ನಮ್ಮ ಮೇಲೆ ಕೇಸ್ ಹಾಕ್ಬೇಕು. ಹೌದೌದು ಬ್ರದರ್. ಇವ್ನೇನಾದ್ರೂ ನಮ್ಗೆ 10 ರೂಪಾಯಿ 20 ರೂಪಾಯಿ ಕೊಟ್ಟು ಎಕ್ಸ್ಟ್ರಾ ದುಡ್ಡು ಕೊಟ್ಟಿದ್ರೆ ಯಾವ ಆಟೋ ಡ್ರೈವರ್ ತಿಂದಿರ್ತಾರ ಅವ್ನ ಮೇಲೆ ಹಾಕಿ ಅವ್ನ ಬಗ್ಗೆ ಮಾತಾಡ್ಲಿ. ಖಂಡಿತ. ಇವನು ಓವರ್ ಆಲ್ ಆಟೋ ಡ್ರೈವರ್ಸ್ಗಳಿಗೆಲ್ಲ ಸೇರಿಸಿ ಇವನು ಮಾತಾಡ್ಬಿಟ್ರೆ, ಸರ್ ನಮ್ಮಲ್ಲೂ ಕೂಡ ಅಕ್ಕ ತಂಗಿ ಕುಟುಂಬ ಎಲ್ಲ ಇದನ್ನೇ ನಂಬ್ಕೊಂಡು ನಾವು ಜೀವನ ಮಾಡ್ತಿರೋದು. ಇವತ್ತು ಡ್ರೈವರ್ಸ್ಗಳು ಅಂದ್ರೆ ಮದುವೆ ಮಾಡ್ಕೊಳ್ಳೋದಕ್ಕೆ ಹಿಂದೆ ಮುಂದೆ ನೋಡ್ತಾರೆ ಹೆಣ್ಮಕ್ಳುಗಳು. ಅಂತದ್ರಲ್ಲಿ ಇವ್ರೆಲ್ಲ ಹಿಂಗ್ ತೇಜವಾದ ಮಾಡ್ತಿದ್ರೆ ಯಾರ್ ಸರ್ ಕೇಳ್ಕೊಂಡ್ ಕೂತ್ಕೊಂತಾರೆ ಅನ್ನೋ ರೀತಿಯಲ್ಲಿ ಸ್ಟೇಟ್ಮೆಂಟ್ ಬರ್ಕೊಡಿ. ಏನು ಆಗಲ್ಲ. ನಾನು ಅದು ನೋಡಿದೆ, ಅದು FIR ಕಾಪಿಯಲ್ಲಿ ಕಾಲಮ್ ಇದು ಕ್ರೈಮ್ ನಂಬರ್ಗಳು ಹಾಕಿರೋದ್ನ ಏನ್ ತಲೆ ಕೆಡ್ಸ್ಕೊಂಬೇಡಿ. ನಿಮ್ಗೆ ಏನಾದ್ರು ಈಗ ನೋಡಿ, ಅವರು ಇನ್ನೊಂದ್ ಸಂಘಟನೆ ಸಪೋರ್ಟ್ ಬಂದಿದ್ದಾರೆ ಅಂತ ಹೇಳಿದೀರಾ, ಈಗ ನೀವ್ ಮಿಡಲ್ ಅಲ್ಲಿ ನಾವು ಬಂತು ಅಂದ್ರೆ ಅವ್ರ ಏನ್ ಅನ್ಕೊಂತಾರೆ, ನಾವು ಬಂದು ಇವ್ರು ಬಂದು ಆತರ ಸುಮ್ನೆ ವಾದ ವಿವಾದ ನಡೀತವೆ. ಖಂಡಿತ ಬ್ರದರ್. ಅವರಿಂದ ಏನಾದ್ರು ನಿಮ್ಗೆ ಹೆಲ್ಪ್ ಮಾಡ್ತಾರೆ ಅಂತ ನಾನ್ ಅನ್ಕೊಂಡಿದೀನಿ. ಆಗಿಲ್ಲ ಅಂತ ಖಂಡಿತ ತಿಳಿಸಿ, ನಾನ್ ನನ್ ಕಡೆಯಿಂದ ಏನ್ ಬೇಕೋ ಆ ಸಪೋರ್ಟ್ ನಾನ್ ಮಾಡ್ಕೊಡ್ತೀನಿ. ಖಂಡಿತ ಬ್ರದರ್. ಅದಕ್ಕೋಸ್ಕರನೇ ನನಗೆ ನಮ್ಮ ಸಂಘಟನೆಯಲ್ಲಿ ಯಾರೋ ನಮ್ಮ ಇವ್ರು ಒಬ್ರು, ಅವ್ರ ಹೆಸರೇನಪ್ಪ, ಶಂಕರೇಗೌಡ್ರು ಅಂತ ಹೇಳಿ ನಿಮ್ ನಂಬರ್ನ ಹಾಕಿದ್ರು ಗ್ರೂಪ್ ಅಲ್ಲಿ. ಅಣ್ಣ ಇವ್ರ ಮೇಲೆನೆ ಅವ್ನು ಜಗದೀಶ್ FIR ಮಾಡ್ಸಿರೋದು, ನೋಡಿ ಇವ್ರ ಹತ್ರ ಮಾತಾಡೋಣ ಅಂತ ಅಂದ್ರು. ಹೌದೌದು ಬ್ರದರ್. ಸರಿ ಆಯ್ತು ಅಂತ ಹೇಳಿ ನಿಮ್ ನಂಬರ್ಗೆ ನಾನು 2 ಸಲ ಟ್ರೈ ಮಾಡಿದೆ, ನೀವು ಫೋನ್ ಪಿಕ್ ಮಾಡ್ಲಿಲ್ಲ. ನಾನ್ ಇವಾಗ ಜಿಮ್ ಇಂದ ಬಂದೆ, ನಿಮ್ದು ಮಿಸ್ ಕಾಲ್ ಇತ್ತಲ್ಲ ಅದಕ್ಕೋಸ್ಕರ ಫೋನ್ ಮಾಡ್ದೆ. ಖಂಡಿತ ಬ್ರದರ್, ನೋಡ್ತೀನಿ ಬ್ರದರ್. ಅವ್ರ ಕಡೆಯಿಂದ ಏನ್ ಆಗಿಲ್ಲ ಅಂದ್ರೆ ಖಂಡಿತ ನಿಮ್ ಕಡೆ ನಾನು ಕಾಲ್ ಮಾಡಿ ಮಾತಾಡಲ್ಲ. ಆಗಲ್ಲ ಅನ್ನೋದೇನಿರಲ್ಲ, ಮಾಡೇ ಮಾಡ್ತಾರೆ. ಸಂಘಟನೆಯವ್ರು ಯಾರು ಡ್ರೈವರ್ಗಳು ಕೈ ಬಿಟ್ಕೊಡಲ್ಲ. ಯಾಕೆಂದ್ರೆ ನೋಡಿ ಬ್ರದರ್, ಅವನು ಉಚ್ಚಾಟ ಅತಿ ಆಯ್ತು. ಹೌದೌದು. ನಾವು ಒಂದ್ಸರಿ ನೋಡ್ಬೋದು, 2 ಸರಿ ನೋಡ್ಬೋದು ಬ್ರದರ್. ಈಗ ಆಯ್ತು, ನಾನ್ ಕೇಳೋದಿಷ್ಟ, ಇವಾಗ ಪರ್ಮಿಟ್ ಇಲ್ದೇ ಇರೋ ಆಟಗಳನ್ನ FC ಮಾಡಿದವ್ರು ಯಾರು ಬ್ರದರ್? ಖಂಡಿತ ಅದೇ ಯಾರು? ಹೌದು. ನೀನು RTOದವ್ರ ಮೇಲೆ ನಿನ್ ದರ್ಪ ತೋರ್ಸು. ಹೌದು. ಈಗ ಆಟೋ ಡ್ರೈವರ್ಗಳಿಗೆ ನೀವು ಆಟೋಗಳನ್ನ ತಗೊಳ್ರಿ, ಪರ್ಮಿಟ್ ಬಿಟ್ಟ ಮೇಲೆ ನಾವು ಕೊಡ್ತೀವಿ ಅಂತ ಹೇಳಿದವ್ರು ಯಾರು? ಹೌದು, ಡೀಲರ್ಗಳು. ಹೌದು. ನೀನ್ ಆ ಡೀಲರ್ಗಳನ್ನ ಟಾರ್ಗೆಟ್ ಮಾಡಪ್ಪ. ಹೌದು. ಆಟೋ ಡ್ರೈವರ್ಗಳು ಅಲ್ಲ, ಈಗ ಆಟೋ ಡ್ರೈವರ್ಗಳು ಪರ್ಮಿಟ್ ಇಲ್ದೇ ಇರೋ ರೀತಿಲಿ ಮತ್ತೆ ಈ ತರ ಏನೋ ಡೀಲರ್ಗಳು ಕೊಟ್ಟಿರೋ ಆಟೋಗಳನ್ನ ತಗೊಂಡಿರೋ ಗಾಡಿಗಳಿಗೆ ಲೋನ್ ಮಾಡ್ಕೊಟ್ಟವ್ ಯಾರು? ಸೇಟುಗಳು. ನೀನ್ ಅವನ ಮೇಲೆ ಟಾರ್ಗೆಟ್ ಮಾಡು. ಹೌದು. ನೀನು ನಿನ್ ಪೌರುಷನ ಅವ್ರ ಮೇಲೆ ಯಾರ ಮೇಲೂ ತೋರಿಸ್ತೇನೆ. ಆಟೋ ಡ್ರೈವರ್ ಎಕ್ಸ್ಟ್ರಾ ಈಸ್ಕೊಂತಾರೆ, ಹೌದು ಅಗ್ರಿ. ಯಾವನ್ ಈಸ್ಕೊಂತಾನ ಅವನ ಮೇಲೆ ಕ್ರಮ ತಗೋ, ನಾವು ಸಪೋರ್ಟ್ ಮಾಡ್ತೀವಿ. ಖಂಡಿತ ಬ್ರದರ್.
ಯಾರು ಬರಲ್ಲ ಅಂತ ಹೇಳ್ತಾರ ಅವ್ನ್ ವಿಡಿಯೋನ ಡೌನ್ಲೋಡ್ ಮಾಡಿ ಕೊಡು, ಅವ್ನ ಆಟೋ ಪರ್ಮಿಟ್ ಕ್ಯಾನ್ಸಲ್ ಮಾಡ್ಲಿ. ಖಂಡಿತ ನೀನ್ ಖಂಡಿತ ಅದೇನು ಮಾಡದೇನೆ ಈಗ RTO ಕಾಮನ್ ಕಾರ್ಯಾಚರಣೆ ಮಾಡಿದ್ದಾರೆ. ಈಗ ರಾಮಲಿಂಗಾರೆಡ್ಡಿ ಅವ್ರು ಸ್ಟೇಟ್ಮೆಂಟ್ ಕೊಟ್ಟರು, ಕಾರ್ಯಾಚರಣೆ ಮಾಡಿದ್ದಾರೆ. ಖಂಡಿತ ಖಂಡಿತ ಈಗ ತಪ್ಪು ಯಾರು ಮಾಡಿದ್ದಾರೆ, ಅವ್ರ ಆಟೋಗಳು ಸೀಸ್ ಆಗಿದಾವೆ, ಅದ್ರದ್ದು ಏನ್ ಮಾಡ್ಬೇಕೋ ಕೆಲಸ ಆಟೋ ಡ್ರೈವರ್ ಮಾಡ್ಕಂತಾನೆ. ಖಂಡಿತ ಇವನು ಆ ಸುದ್ದಿ ಬಂದಿದಾಕ್ಷಣ ಅದನ್ನ ಎತ್ಕೊಂಡ್ ಬಂದ್ಬಿಡೋದು, ನಾವ್ ನಿಮ್ಮನ್ ಬಿಡಲ್ಲ ಕಂಡ್ರು ಅಂದ್ರೆ ನೀನ್ ಯಾರ ಮೇಲೆ ದರ್ಪ ತೋರಿಸ್ಬೇಕು? ಹೌದು ಖಂಡಿತ. ಇವನು ಅವ್ರ ಮೇಲೆ ದರ್ಪ ತೋರ್ಸಕ್ ಆಗ್ತಾ ಇಲ್ಲ ಇವನ್ ಕೈಯಲ್ಲಿ. ಹೌದೌದು. ಯಾಕೆಂದ್ರೆ ಅವ್ರ ಮೇಲೆ ದರ್ಪ ತೋರ್ಸಕ್ ಹೋದ್ರೆ ಅವ್ರು ಇಡ ಹೊಡಿತಾರಲ್ಲ. ಖಂಡಿತ ಖಂಡಿತ. ಆಟೋ ಡ್ರೈವರ್ಗಳು ಏನ್ ಮಾಡ್ತಾರೆ ಪಾಪ, ಯಾರು ಹೇಳಿದ್ರು ಆಯ್ತು ಬಿಡ್ರಣ ಅನ್ಕೊಂಡ್ ಸುಮ್ನೆ ಆಗ್ತಾರೆ. ಆ ಅಸಹಾಯಕತೆನ ಇವ್ನು ಬಂಡವಾಳ ಮಾಡ್ಕೊಂಡು ಇವನು ಪ್ರತಿದಿನ ಆಟೋ ಡ್ರೈವರ್ಗಳು ನೀನ್ ಹಂಗೆ ಕೊಂಡ್ರು ಹಿಂಗೆ ಕೊಂಡ್ರು ಏನೇನೋ ಮಾತಾಡೋದು. ನಿಮ್ ವೀಕ್ನೆಸ್ ನನ್ ಬಂಡವಾಳ, ಅವನೇ ಹೇಳಿದಾನಲ್ಲ, ನಿಮ್ ಡ್ರೈವರ್ಗಳು ವೀಕ್ನೆಸ್ ನನ್ ಬಂಡವಾಳ ಮಾಡ್ಕೋತೀನಿ. ಬ್ರದರ್ ಈಗ ನಾನು ಒಂದೇ ಹೇಳ್ತೀನಿ, ಆಟೋ ಡ್ರೈವರ್ ಎಲ್ಲ ಇವ್ನ್ ವೀಕ್ನೆಸ್ ಕೈ ಹಾಕ್ತಾರೆ ಅಂತ ಅನ್ಕೊಳ್ಳೋಣ. ಖಂಡಿತ ಹೋಗ್ಲಿ, ಇವ್ನ್ ಕಟ್ಕೊಂಡ್ರೆ ಹೆಂಡತಿ ಇವ್ನ್ ಜೊತೆಲಿ ಇದಾರ ಅದೇ ಖಂಡಿತ ಬ್ರದರ್ ಅಲ್ವಾ? ಇದೊಂದೇ ಸಾಕು ವೀಕ್ನೆಸ್, ಇನ್ನೇನು ಬೇಡ. ಖಂಡಿತ. ನೀನ್ ಕಟ್ಕೊಂಡಿರೋ ಹೆಂಡತಿನೇ ನಿನ್ ಮಾತ್ ಕೇಳಲ್ಲ. ಹಂಗಿದ್ಮೇಲೆ ನೀನು ಎಲ್ಲಾ ಡ್ರೈವರ್ಗಳನ್ನ ನನ್ ಮಾತ್ ಕೇಳೋ ತರ ಮಾಡ್ಬಿಡ್ತೀನಿ, ಈ ಸಮಾಜದ ವ್ಯವಸ್ಥೆ ಅಂತ ತಿದ್ಬಿಡ್ತೀನಿ ಅಂದ್ರೆ ಹೌದು ಫಸ್ಟ್ ನಿನ್ ಮನದೇ ನೀನ್ ಸರಿಪಡಿಸ್ಕೊಳಯ್ಯ, ಅದನ್ನೇ ನಿನ್ ಕೇಳಿ ಸರಿಪಡಿಸ್ಕೊಳಕ್ ಆಗ್ತಾ ಇಲ್ಲ. ಖಂಡಿತ ಬ್ರದರ್. ನೀನ್ ಸಮಾಜದ ವ್ಯವಸ್ಥೆ ತಿದ್ಬಿಡ್ತೀನಿ ಅಂದ್ರೆ ಅದನ್ನ ಕೇಳೋನು ಮುಟ್ಟಾಳ್ ನನ್ ಮಕ್ಳಾಗಿರ್ತೀವಿ. ನೋಡು ಬ್ರದರ್, ಇದು ಭ್ರಷ್ಟಾಚಾರ, ಇದನ್ನ ಯಾವನ್ ಕೈಯಲ್ಲೂ ನಿಲ್ಸ ಸಾಧ್ಯ ಇಲ್ಲ. ಖಂಡಿತ ಬ್ರದರ್. ಅದನ್ನ ನಿಲ್ಲಿಸ್ಬೇಕು ಅಂದ್ರೆ ಅಂತ ಮೋದಿ ಕೈಯಲ್ಲೇ ಆಗ್ತಾ ಇಲ್ಲ. ಖಂಡಿತ ಖಂಡಿತ ಬ್ರದರ್. ಅಂತದ್ರಲ್ಲಿ ತೋಲಾಂಡಿ ನನ್ ಮಗ ಕೂತ್ಕೊಂಡು ಎಲ್ಲೋ ವಿಡಿಯೋ ಮಾಡಿ ಹಾಕ್ಬಿಟ್ಟು ಮೀಸೆ ತಿರುಗ್ಕೊಂಡು ಮೀಸೆನೂ ಇಲ್ಲ ಬಿಡಿ ತಿರುಗೋದಕ್ಕೆ ಅವ್ನಿಗೆ ಹಿಂಗೆಲ್ಲಾ ಮಾಡ್ಕೊಂಡ್ ಕೂತ್ಕೊಂಡಾಗ ನೀವ್ ಮಾತಾಡಿದ್ರಲ್ಲಿ ನೋಡ್ ಬ್ರದರ್ ತಪ್ಪಿಲ್ಲ. ಖಂಡಿತ ಖಂಡಿತ. ನೀವು ಧೈರ್ಯವಾಗಿ ಹೋಗಿ ನಿಮ್ ಸಪೋರ್ಟ್ ಒಂದ್ ವೇಳೆ ನಿಮ್ಗೆ ಅಲ್ಲಿ ಒಳ್ಳೇದ್ ಮಾಡ್ಕೊಟ್ರೆ ಸಂತೋಷ, ನಾನು ಖುಷಿ ಪಡ್ತೀನಿ. ಖಂಡಿತ ಖಂಡಿತ. ಆಗಿಲ್ಲ ಅಂದ್ರೆ ಖಂಡಿತ ಬಂದ್ ಭೇಟಿ ಮಾಡಿ. ಖಂಡಿತ ಬ್ರದರ್. ಓಕೆ, ಒಳ್ಳೇದಾಗ್ಲಿ ಬ್ರದರ್, ಹೋಗ್ ಬನ್ನಿ. ಥ್ಯಾಂಕ್ ಯು ಬ್ರದರ್, ಥ್ಯಾಂಕ್ ಯು ಸೊ ಮಚ್. ಓಕೆ ಓಕೆ ಓಕೆ.